ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮೈಸೂರಲ್ಲಿ ಯಾವ ರೀತಿ ಇನ್ಸೆಂಟಿವ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಮೈಸೂರಿಗೆ ಹೋಗಿ ಡ್ಯೂಟಿ ಮಾಡಿದ್ದೆಲ್ಲ ನೀವು ನೋಡಿದ್ರ ಅಂತ ಅನಿಸುತ್ತೆ. ಮೈಸೂರಲ್ಲಿ ಯಾವ ರೀತಿ ಡ್ಯೂಟಿ ಇದೆ ಮತ್ತು ಯಾವ ರೀತಿ ಅರ್ನಿಂಗ್ ಆಯಿತು, ಪಾರ್ಟ್ ಟೈಮಲ್ಲಿ ಯಾವ ರೀತಿ ಆರ್ಡರ್ಸ್ಗಳು ಬರುತ್ತೆ ಅನ್ನೋದೆಲ್ಲ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿನಿ. ಬಟ್ ಅವತ್ತೇ ನಾನು ಅದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಇನ್ಸೆಂಟಿವ್ ಬಗ್ಗೆ ನನಗೆ ಯಾವುದೇ ಆದ ಮಾಹಿತಿ ಇಲ್ಲ, ಮೈಸೂರಲ್ಲಿ ಇನ್ಸೆಂಟಿವ್ ಇಲ್ವಾ ಅಂತ ನಾನು ಒಂದು ಕನ್ಫ್ಯೂಷನ್ ಆಗಿತ್ತು. ಅದರಿಂದಾಗಿ ಒಂದು ಆರ್ಡರ್ ಮಾಡಿದ್ಮೇಲೆ ಇನ್ಸೆಂಟಿವ್ ಬರುತ್ತೆ. ಮೈಸೂರಲ್ಲಿ ಅಂತಲ್ಲ, ನಾವು ಈಗ ಸಿಟಿ ಚೇಂಜ್ ಮಾಡ್ಕೊತೀವಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತುಮಕೂರಿಂದ ಬೆಂಗಳೂರಿಗೆ ಚೇಂಜ್ ಮಾಡ್ಕೊಂಡೆ ಅಂತಂದರೆ ಹೋಗಿ ಬೆಂಗಳೂರಲ್ಲಿ ಒಂದು ಆರ್ಡರ್ ಮಾಡೋತಕ್ಕ ಇನ್ಸೆಂಟಿವ್ನ ಒಂದೊಂದ್ಸಲಿ ತೋರಿಸ್ತಾನೆ, ಬಟ್ ಮ್ಯಾಕ್ಸಿಮಮ್ ಟೈಮು ಆ ಥರ ತೋರಿಸಲ್ಲ. ಈಗ ನಾವು ಸಿಟಿ ಚೇಂಜ್ ಮಾಡ್ಕೊಂತಿದ್ದಂಗೆ ಒಂದು ಆರ್ಡರ್ ಮಾಡಿದ್ಮೇಲೆ ನಮಗೆ ಇನ್ಸೆಂಟಿವ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ನಾನು ತುಂಬ ಸಲ ಇದನ್ನು ಫೇಸ್ ಮಾಡಿ, ಅಂದರೆ ಬೆಂಗಳೂರಿಂದ ತುಮಕೂರಿಗೆ ಚೇಂಜ್ ಮಾಡಿದಾಗ ಇಲ್ಲೂ ಒಂದು ಆರ್ಡರ್ ಮಾಡಾದ್ಮೇಲೆ ಇನ್ಸೆಂಟಿವ್ಗಳು ತೋರ್ಸೋಕ್ಕೆ ಶೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಮೈಸೂರಲ್ಲಿ ಅಷ್ಟೇ, ನಾವು ಯಾವತ್ತು ಮೈಸೂರಲ್ಲಿ ಡ್ಯೂಟಿ ಮಾಡಿದಾಗ ಯಾವುದೇ ಅಂತ ಇನ್ಸೆಂಟಿವ್ ಕೊಟ್ಟಿರಲಿಲ್ಲ. ಮಾಡಿದೆ, ನಾನು ಒಂದು 3-4 ಆರ್ಡರ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಒಂದು 3-4 ಆರ್ಡರ್ ಮಾಡ್ತಿದ್ದಂಗೆ ಅವತ್ತಿಗೆ ಏನು ಇನ್ಸೆಂಟಿವ್ ತೋರಿಸಲಿಲ್ಲ, ನೆಕ್ಸ್ಟ್ ಡೇನು ಇನ್ಸೆಂಟಿವ್ ತೋರಿಸಲಿಲ್ಲ. ಬಟ್ ಸೋಮವಾರಕ್ಕೆ ಅಪ್ಡೇಟ್ ಆಗುತ್ತೆ. ಇವಾಗ ಒಂದು ವೀಕಲ್ಲಿ ನಾವು ಯಾವತ್ತು ಮಾಡೋದು ನೆಕ್ಸ್ಟ್ ಸೋಮವಾರಕ್ಕೆ ಅದು ಇನ್ಸೆಂಟಿವ್ ಅಪ್ಡೇಟ್ ಆಗೋದು. ಅದರಿಂದಾಗಿ ಸೋಮವಾರದಿಂದ ನನಗೆ ಇವಾಗ ಇನ್ಸೆಂಟಿವ್ ಬಂದಿದೆ. ಬಟ್ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ದಿನ ಬಂದು ಮಂಗಳವಾರ, ನನಗೆ ನೆನ್ನೆ ಬಂತು, ನಾನು ಓಪನ್ ಮಾಡಿ ನೋಡಿದ್ದೀನಿ. ಅದರಿಂದಾಗಿ ಮೈಸೂರಲ್ಲಿ ಇನ್ಸೆಂಟಿವ್ ಯಾವ ರೀತಿ ಇದೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಮೈಸೂರವ್ರು ತುಂಬ ಜನ ಕೂಡ ಕಮೆಂಟ್ ಮಾಡಿದರೆ ಅಷ್ಟಾಗೇನು ವರ್ಕೌಟ್ ಆಗ್ತಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಅರ್ನಿಂಗ್ಸ್ ತುಂಬ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತಿನ ವಿಡಿಯೋದ ಅದೇನೇ ಮೇಯ್ನ್ ಫೋಕಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ. ಬಟ್ ಈ ಇನ್ಸೆಂಟಿವ್ ಎಲ್ಲರಿಗೂ ಸೇಮ್ ಇರಲ್ಲ. ಈಗ ರೆಗ್ಯುಲರಾಗಿ ಡ್ಯೂಟಿ ಮಾಡೋರಿಗೆ ಯಾವತ್ತಿದ್ರೂ ಇನ್ಸೆಂಟಿವ್ ಕಮ್ಮಿನೇ. ಈಗ ಬೆಂಗಳೂರಲ್ಲಾದರೂ ಅಷ್ಟೇ, ನಾವು ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತಂದರೆ ಇನ್ಸೆಂಟಿವ್ ಅವ್ರಿಗೆಲ್ಲ ಕಮ್ಮಿ ಇರುತ್ತೆ. ಈಗ ಅಪರೂಪಕ್ಕೆ ಏನಾದ್ರು ಡ್ಯೂಟಿ ಮಾಡ್ತಾ ಇದ್ದೀವಿ, ಪಾರ್ಟ್ ಟೈಮಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇನ್ಸೆಂಟಿವ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ರೆಗ್ಯುಲರಾಗಿ ಡ್ಯೂಟಿ ಮಾಡೋದು, ಅದರಿಂದಾಗಿ ಇನ್ಸೆಂಟಿವ್ ಸ್ವಲ್ಪ ಜಾಸ್ತಿನೇ ತೋರಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಬಟ್ ಈಗ ನನಗೆ ಕೊಟ್ಟಿದ್ದಾನಲ್ಲ, ಅದಕ್ಕಿಂತ ರೆಗ್ಯುಲರಾಗಿ ಡ್ಯೂಟಿ ಮಾಡೋರಿಗೆ ಇನ್ನೂ ತುಂಬ ಕಮ್ಮಿ ಇರುತ್ತೆ. ಸೊ ಮೈಸೂರಲ್ಲಿ ಯಾರು ಡ್ಯೂಟಿ ಮಾಡ್ತಾ ಇರೋದು, ಏನಾದ್ರು ವೀಡಿಯೋ ನೋಡ್ತಾ ಇರೋದನ್ನ ಕಮೆಂಟಲ್ಲಿ ನಿಮಗೆ ತಿಳಿಸ್ಕೊಡಿ. ಇನ್ಸೆಂಟಿವ್ ನಿಮಗೆ ಯಾವ ರೀತಿ ಇದೆ ಅಂತ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದರೆ ಇನ್ಸೆಂಟಿವ್ ಯಾವ ರೀತಿ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ನ ನಾನು ಇವಾಗ ಓಪನ್ ಮಾಡ್ಕೊತಿದ್ದಂಗೆ ನೋಡಿ, ಇದು ಮೈಸೂರಲ್ಲಿ ಯಾವ ಥರ ಇನ್ಸೆಂಟಿವ್ ಇದೆ ಅಂತ ಫಸ್ಟು ಓಪನ್ ಮಾಡಿಬಿಡ್ತೀನಿ. ಆಲ್ ಆಫರ್ಸ್ನ ಓಪನ್ ಮಾಡಿದೆ. ಫಸ್ಟು ವೀಕ್ಲಿಗೆ ಹೋಗೋದಕ್ಕಿಂತ ಡೈಲಿ ಇನ್ಸೆಂಟಿವ್ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇವತ್ತು ನಾನು ಮಂಗಳವಾರ ವೀಡಿಯೋ ಮಾಡ್ತಾ ಇರೋದು, ಅದರಿಂದ ಟ್ಯೂಸ್ಡೇ ಡೈಲಿ ಆಫರು ಅದು ಲೈವಲ್ಲಿದೆ. ಇನ್ಸೆಂಟಿವ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಬೆಳಗ್ಗೆ 12 ಗಂಟೆವರೆಗೂ ಇನ್ಸೆಂಟಿವ್ ಆ್ಯಕ್ಟಿವ್ ಆಗಿರುತ್ತೆ. ಅಷ್ಟಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ನಾವು 4 ಗೀಗ್ ಕಂಪ್ಲೀಟ್ ಮಾಡಬೇಕು. ಜೊತೆಯಲ್ಲಿ ಆರ್ಡರ್ಸು 16 ಆರ್ಡ್ರ್ ಮಾಡಬೇಕು. ಇವು ಡೀಟೇಲ್ಸ್ ಕೊಡ್ತೀನಿ ನೋಡಿ. 100 ರೂಪೀಸ್ ಎಕ್ಸ್ಟ್ರಾ ಬರಬೇಕು ಅಂತ ಅಂದರೆ 100 ರೂಪೀಸ್ ಇನ್ಸೆಂಟಿವ್ ಬರಬೇಕು ಅಂತಂದರೆ 4 ಗಿಗ್ಗು ಮತ್ತು ಟೋಟಲಾಗಿ 16 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. ಕಂಪಲ್ಸರಿಯಾಗಿ 12 ಗಂಟೆಯಿಂದ 3 ಗಂಟೆವರೆಗೂ 2.5 ಅವರು ನಾವು ಲಾಗಿನ್ ಇರಲೇಬೇಕು. ತಿರ್ಗಾ ನೈಟು 7 ಗಂಟೆಯಿಂದ 10 ಗಂಟೆವರೆಗೂ 2.5 ಅವರು ಲಾಗಿನ್ ಇರಲೇಬೇಕು. ನೋಡಿ, ಕಂಡೀಷನ್ಸ್ ಇನ್ನೂ ಜಾಸ್ತಿನೇ ಇದೆ ಮೈಸೂರಲ್ಲಿ. ನೋಡಿ, ಬೆಂಗಳೂರಿಗಿಂತ ಜಾಸ್ತಿ ಇದೆ. ಒಂದು ಆರ್ಡರ್ ಕೂಡ ಡಿನೇ ಮಾಡೋಂಗಿಲ್ಲ. ಇಲ್ಲಿ ಒಂದು ಆರ್ಡರ್ ಅನ್ನೋ ಆಪ್ಷನ್ ಇದೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ. ಇಲ್ಲಿ ಅಲ್ಲಿ ನೋಡಿ, ಒಂದು ಆರ್ಡರ್ ಡಿನೇ ಮಾಡೋಂಗಿಲ್ಲ, ಒಂದು ಆರ್ಡರ್ ಕ್ಯಾನ್ಸಲ್ ಮಾಡೋಂಗಿಲ್ಲ, ಒಂದು ಸೆಲ್ಫಿನೂ ಕೂಡ ಕ್ಯಾನ್ಸಲ್ ಮಾಡೋಂಗಿಲ್ಲ. ನೋಡಿ, ಮಿಸ್ ಮಾಡೋಂಗಿಲ್ಲ. ಆಮೇಲೆ 1 ಗೀಗ್ನ ಕೂಡ ಇನ್ಕಂಪ್ಲೀಟ್ ಮಾಡೋಂಗಿಲ್ಲ. ಸೊ ಕಂಡೀಷನ್ ಸಿಕ್ಕಾಪಟ್ಟೆ ಕಷ್ಟ ಇದೆ ನೋಡಿ. ಅದಾದಮೇಲಿಂದ ಇನ್ನೊಂದು ಗಿಗ್ ತೋರಿಸ್ತೀನಿ ನೋಡಿ. 3 ಅವರ್ಸ್ ಗಿಗ್ಸ್ ಎಲ್ಲ ಇದೆ ಇಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. 3 ಗಂಟೆಯಿಂದ 6 ಗಂಟೆವರೆಗೂ 3 ಅವರ್ ಗಿಗ್ಗು ಇದು ನೋಡಿ. ಮಧ್ಯದಲ್ಲಿ 3 ಅವರ್ ಗಿಗ್ಗೆಲ್ಲ ಇದೆ. ಅದರಿಂದಾಗಿ ತೋರಿಸೋದು 4 ಗಿಗ್ಗನ್ನು ತೋರಿಸಿದ್ದಾರೆ. ಬಟ್ 4 ಅವರಿಗೆ ಅದು ಕಂಪ್ಲೀಟ್ ಆಗೋಲ್ಲ, ಸ್ವಲ್ಪ ಟೈಮ್ ಜಾಸ್ತಿನೇ ಆಗುತ್ತೆ. ಜೊತೆಲಿ 16 ಆರ್ಡ್ರ್ ಮಾಡಬೇಕು ನೋಡಿ. ಈಗ ವೀಕ್ಲಿ ಇನ್ಸೆಂಟಿವ್ ತೋರಿಸ್ಬಿಡ್ತೀನಿ ನೋಡಿ. ಸ್ಪೆಷಲ್ ವೀಕ್ಲಿ ಆಫರ್ ಅಂತ ಹೇಳ್ಬಿಟ್ಟು 1300 ರೂಪಾಯಿ ಕೊಟ್ಟಿದ್ದಾನೆ. ಇದಕ್ಕೇನಪ್ಪ ಮಾಡಬೇಕು ಅಂತ ಅಂದರೆ 42 ಗಿಗ್ಗು 900 ರೂಪಾಯಿಗೆ, 1300 ರೂಪಾಯಿಗೆ 48 ಗಿಗ್ಗು ಮತ್ತು 130 ಆರ್ಡರ್ನ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಮೇಲೆ ವ್ಯೂ ಡೀಟೇಲ್ಸ್ ಕೊಟ್ಬಿಡ್ತೀನಿ ತಗೊಳ್ಳಿ. ಫಸ್ಟು ನೋಡಿ, ವ್ಯೂ ಡೀಟೇಲ್ಸ್ ಕೊಡ್ತಿದ್ದಂಗೆ ಕಂಪಲ್ಸರಿ ನೋಡಿ 1 ಗಂಟೆಯಿಂದ 3 ಗಂಟೆವರೆಗೂ 7.5 ಅವರ್, ಹತ್ತತ್ರ 8 ಅವರ್ ಲಾಗಿನ್ ಇರಬೇಕು. ಆಮೇಲೆ 8 ಗಂಟೆಯಿಂದ 10 ಗಂಟೆವರೆಗೂ ಅಲ್ಲೂ ಕೂಡ 8 ಅವರ್ ಲಾಗಿನ್ ಇರಬೇಕು. ಅಂದರೆ ಒಂದು ದಿವಸ ಮಾತ್ರ ನಾವು ರಜಾ ಹಾಕೊಬೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರದಲ್ಲಿ ಒಂದು ದಿನ ಮಾತ್ರ ರಜಾ ಹಾಕೊಬೋದು. ನಾವು ಒಂದು ದಿನಕ್ಕಿಂತ ಏನಾದ್ರು ಹೆಚ್ಚಿಗೆ ನಾವು ಏನಾದ್ರು ರಜಾ ಹಾಕ್ತೀವಿ ಅಂತ ಅಂದರೆ 100% ಇನ್ಸೆಂಟಿವು ಬರೋಲ್ಲ. ಈಗ ಎಷ್ಟು ದಿವಸ, 1, 2, 3, 4, 5, 6, 7 ದಿವಸ ನಾವು ಕಂಟಿನ್ಯೂಸ್ ಆಗಿ 1 ಗಂಟೆಯಿಂದ 3 ಗಂಟೆವರೆಗೂ, ಆಮೇಲೆ 8 ಗಂಟೆಯಿಂದ 10 ಗಂಟೆವರೆಗೂ ಕಂಪಲ್ಸರಿ ನಾವು ಲಾಗಿನ್ ಇರಲೇಬೇಕು. ಅಕಸ್ಮಾತ್ ಏನಾದ್ರು ನಾವು ಲಾಗಿನ್ ಇಲ್ಲ ಅಂತ ಅಂದರೆ ಮೈಸೂರಲ್ಲಿ ಇನ್ಸೆಂಟಿವ್ ಬರೋಲ್ಲ. ಆಮೇಲೆ ಆರ್ಡರ್ ನೋಡಿ, ಒಂದು ಆರ್ಡರ್ನ ಡಿನೈಟ್ ಮಾಡ್ಬೋದು. ವಾರದಲ್ಲಿ ಇದು ಒಂದು ದಿವಸಕ್ಕಲ್ಲ, ಒಂದು ವಾರದಲ್ಲಿ ಒಂದು ಆರ್ಡರ್ನ ಮಾತ್ರ ಡಿನೈಟ್ ಮಾಡಬೇಕು. ಆಮೇಲೆ ಒಂದು ಆರ್ಡರ್ ಕೂಡ ಕ್ಯಾನ್ಸಲೇಷನ್ ಮಾಡೋಂಗಿಲ್ಲ. ಆಮೇಲೆ ಒಂದು ಸೆಲ್ಫಿ ಕೂಡ
ಕ್ಯಾನ್ಸಲ್ ಮಾಡೋಂಗಿಲ್ಲ. ಆಮೇಲೆ 2 ಇನ್ಕಂಪ್ಲೀಟ್ ಗಿಗ್ಗಿಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಬಟ್ ಒಂದು ವಾರಕ್ಕಿದು ಸ್ವಲ್ಪ ಕಮ್ಮಿನೇ ಆಯಿತು, ಸ್ವಲ್ಪ ಏನೋ ತುಂಬಾ ಕಮ್ಮಿ ಆಯಿತು. ಈ ಸೆಲ್ಫಿ ಇದೆಯಲ್ಲ, ಸೆಲ್ಫಿದು ಮಿಸ್ ಮಾಡೋದು ಒಂದೊಂದು ಸಲ ಟೆಕ್ನಿಕಲ್ ಇಶ್ಯೂಯಿಂದನೂ ಒಂದೊಂದು ಸತಿ ಸೆಲ್ಫಿ ಮಿಸ್ ಆಗುತ್ತೆ. ಬಟ್ 1-2 ಆಪ್ಷನ್ ಕೊಡಬೇಕಾಯ್ತು ಇವನು, ಸೆಲ್ಫಿದು ಯಾಕೆ ಆಪ್ಷನ್ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ನೋಡಿ. ಒಂದು ಸೆಲ್ಫಿ ಕೂಡ ಮಿಸ್ ಮಾಡೋಂಗಿಲ್ಲ. ಇದು ಬಿಟ್ಟರೆ ಇನ್ನೂ ಒಂದು ಇನ್ಸೆಂಟಿವ್ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಂಬೋಣ. ಅಂದರೆ ಇದು ಸಾಯಂಕಾಲದ ಪಾರ್ಟ್ ಟೈಮ್ ಮಾಡ್ತಾರಲ್ಲ ಅವ್ರಿಗಿದು ವ್ಯೂ ಡೀಟೇಲ್ಸ್ ಕೊಡ್ತೀನಿ ನೋಡಿ. ಅವ್ರನ್ನ ಅಪ್ ಟು 750 ಅಂದರೆ ಒಂದು ವೀಕಲ್ಲಿ ಏನಾದ್ರು ನಾವು ನೈಟ್ ಡ್ಯೂಟಿ ಮಾಡ್ತೀವಲ್ಲ, ಅಂದರೆ ನೈಟ್ ಅಂದರೆ ಸಾಯಂಕಾಲ ಡ್ಯೂಟಿ ಮಾಡ್ತೀವಲ್ಲ ಅವ್ರಿಗಿರೋ ಅಂತ ಇನ್ಸೆಂಟಿವ್ ಇದು. ಕಂಪಲ್ಸರಿ 7 ಗಂಟೆಯಿಂದ 1 ಗಂಟೆವರೆಗೂ ಟೋಟಲಾಗಿ ಒಂದು ವೀಕಲ್ಲಿ 27 ಅವರ್ ನಾವು ಲಾಗಿನ್ ಇರಬೇಕು. ಇಲ್ಲ ಅಷ್ಟೇ, ಒಂದು ಆರ್ಡರ್ ಡಿಲೇ ಮಾಡ್ಬೋದು, ಒಂದು ಆರ್ಡರು ಕ್ಯಾನ್ಸಲ್ ಮಾಡೋಂಗಿಲ್ಲ, 2 ಇನ್ಕಂಪ್ಲೀಟ್ ಗಿಗ್ ಮಾಡ್ಬೋದು ಅಷ್ಟೇ. ಆಮೇಲೆ ಒಂದು ಸೆಲ್ಫಿ ಕೂಡ ಮಿಸ್ ಮಾಡೋಂಗಿಲ್ಲ. ಬಟ್ ನನಗೆ ಕಂಡೀಷನ್ ಯಾಕೋ ಸಿಕ್ಕಾಪಟ್ಟೆ ಟಫ್ ಇದೆ ಅಂತ ಅನ್ನಿಸ್ತು ನೋಡಿ. ಈ ಥರ ಎಲ್ಲ ಕಂಡೀಷನ್ಗಳಿದ್ದು ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನಮಗೆ ಇನ್ಸೆಂಟಿವ್ ಬರುತ್ತೆ. ಈಸಿ ಇಲ್ಲ ಈ ಇನ್ಸೆಂಟಿವ್ ಅಚೀವ್ಮೆಂಟ್ ಮಾಡೋದು, ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ. ಏನಕ್ಕೆ ಅಂದರೆ ಕಂಡೀಷನ್ಗಳು ಅಷ್ಟು ಕಷ್ಟ ಕೊಟ್ಟಿದ್ದಾನೆ. ಸ್ನೇಹಿತರೆ ನೋಡ್ಕೊಂಬಂದ್ರೆ ಅಲ್ವಾ ಮೈಸೂರಲ್ಲಿ ಯಾವ ರೀತಿ ನಮಗೆ ಇನ್ಸೆಂಟಿವ್ ಇದೆ ಅಂತ. ಆಮೇಲೆ ಇದು ಏನಪ್ಪ ಅಂತ ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಬೆಂಗಳೂರಲ್ಲಿ ಇನ್ಸೆಂಟಿವ್ ಮತ್ತು ಆರ್ಡ್ರು ಎಲ್ಲ ಜಾಸ್ತಿ ಇದೆ. ಏನಕ್ಕೆ ಅಂತ ಅಂದರೆ ಅಷ್ಟೇ ಟ್ರಾಫಿಕ್ಕು ಅಷ್ಟೇ ಇದೆಲ್ಲ ಇದೆ. ಅದರಿಂದಾಗಿ ಬೆಂಗಳೂರಲ್ಲಿ ರಿಸ್ಕು ಜಾಸ್ತಿ, ರಿವಾರ್ಡು ಜಾಸ್ತಿ. ಬಟ್ ಮೈಸೂರಲ್ಲಿ ಸ್ವಲ್ಪ ರಿಸ್ಕ್ ಕಮ್ಮಿ, ಬಟ್ ರಿವಾರ್ಡು ಅಷ್ಟೇ ಕಮ್ಮಿ ಇದೆ. ಆಮೇಲೆ ಊರಿಂದ ಊರು ಬಿಟ್ಟು ಹೋಗಿ ನಾನು ಮೈಸೂರಲ್ಲಿ ಡ್ಯೂಟಿ ಮಾಡ್ತೀನಿ ಅಂತ ಅಂದರೆ 100% ಅದಾಗಲ್ಲ. ಅಲ್ಲೇ ಮೈಸೂರು ಲೋಕಲಿಯನ್ಸ್ ಆದರೆ ಮಾತ್ರ ಮಾಡ್ಬೋದು. ಬಟ್ ಕಂಪೇರ್ ಟು ನಮ್ಮ ತುಮಕೂರಿಗಿಂತ ಮಚ್ ಬೆಟರು. ನಮ್ಮ ತುಮಕೂರಲ್ಲಿ ಕಮ್ಮಿ, ಅದಕ್ಕಿಂತ ಸ್ವಲ್ಪ ಮೈಸೂರಲ್ಲಿ ಬೆಟರ್ ಇದೆ. ಬಟ್ ನಾವು ಡ್ಯೂಟಿ ಮಾಡ್ತೀವಿ ಅಂದರೆ ಬೆಂಗಳೂರೇ ಬೆಸ್ಟು, ಮೈಸೂರು ಅದೇ ಲೋಕಲಿಯನ್ಸ್ಗೆ ಮಾತ್ರ ಸೆಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಬೈ ಗೈಸ್.